ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ಈ ವಿಡಿಯೋ ಬಂದು ಒಂದು ಕುಕಿಂಗ್ ವಿಡಿಯೋ ಇರುತ್ತೆ. ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಲ್ಕಮ್ ಟು ಮೈ ಗಾರ್ಡನ್. ಇವತ್ತು ರೆಸಿಪಿ ಏನು ಸ್ಪೆಷಲ್ ಅಂತಂದರೆ ನಾವು ನಮ್ಮ ಗಾರ್ಡನಲ್ಲಿ ನಾವು ಬೆಳೆದಿರೋ ತರಕಾರಿ ಯೂಸ್ ಮಾಡಿಕೊಂಡು ಇವತ್ತಿನ ಅಡುಗೆ ಮಾಡ್ತಾ ಇರೋದು. ಸೊ ಇಲ್ಲಿ ಬೆಳೆದಿರೋ ಬದನೆಕಾಯಿನ ನೋಡಿ ನೀವು ಗೆಸ್ ಮಾಡಿರ್ತೀರಾ ನಾನು ಯಾವ ರೆಸಿಪಿ ಅಂತ. ಸೊ ನಾನಿವಾಗ ಅದು ವಾಂಗಿಬಾತ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ನಾವು ಬೆಳೆದಿರೋ ಬದನೆಕಾಯಿ ಯೂಸ್ ಮಾಡಿನೇ ಫ್ರೆಶ್ ಆಗಿ ತುಂಬ ಟೇಸ್ಟಿಯಾಗಿ ಯಮ್ಮಿ ಆಗಿರುವಂಥ ಒಂದು ರೆಸಿಪಿ. ಸೊ ಇಲ್ಲಿ ಬದನೆಕಾಯಿ ಬೆಳೆದಿದ್ದೀವಿ, ಅದ್ರ ಜೊತೆಗೆ ಇನ್ನು ಬೇರೆ ಏನೇನಿದೆ ಅಂತಲೂ ನಾನು ನಿಮ್ಮ ಜೊತೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮುತ್ತು ಮಲ್ಲಿಗೆ ಗಿಡ ಇದೆ, ಮತ್ತು ನಮ್ಮ ಗಾರ್ಡನಲ್ಲಿ ನಾವು ಕಾಕಡ ಹೂವು ಹಾಕಿದ್ದೀವಿ, ಕರ್ಬೇವಿನ ಗಿಡ ಹಾಕಿದ್ದೀವಿ, ತುಂಬ ಡಿಫ್ರೆಂಟ್ ಫ್ಲವರ್ಸ್ ಇದೆ. ಸೊ ಅದನ್ನೆಲ್ಲ ಕಿತ್ತು ನಾವು ದೇವ್ರಿಗೆ ಇಡ್ತೀವಿ. ಸೊ ಆ ಹೂವನ್ನೆಲ್ಲ ಕಿತ್ತು ಕಟ್ಟಿ ದೇವ್ರಿಗೆ ಹಾಕಿದಾಗ ಅದೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದರೆ ಮನಸ್ಸಿಂದನೇ ಒಂದು ಖುಷಿ ಫೀಲಿಂಗ್ ಬರುತ್ತೆ, ಎಕ್ಸೈಟ್ಮೆಂಟ್, ಖುಷಿ ಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಈ ಗಾರ್ಡನಲ್ಲಿ ಫ್ಲವರ್ಸ್ ಎಲ್ಲ ಬ್ಲೂಮ್ ಆಗಿರೋದನ್ನೆಲ್ಲ ನೋಡ್ತಾ ಇದ್ದರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ನಾವು 4 years ಬ್ಯಾಕ್ ಈ ಗಿಡ ಹಾಕಿದಾಗ ತುಂಬ ಚಿಕ್ಕದಾಗಿತ್ತು, ತುಂಬ ಪುಟಾಣಿ ಆಗಿತ್ತು. ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ, 2-3 ಮೊಳ ಆಗುವಷ್ಟು ಹೂವು ಬಿಡುತ್ತೆ. ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಮತ್ತು ಕರಿಬೇವು ಗಿಡನೂ ಅಷ್ಟೇ, ತುಂಬ ಚಿಕ್ಕದು, ಒಂದು ಅಂಗೈ ಎಷ್ಟು ಅಗಲ ಇತ್ತು ಅಷ್ಟೇ. ನಾವು ಇದನ್ನು ಉಂಡಾಗ ಇವಾಗ ಎಷ್ಟು ದೊಡ್ಡ ಮರ ಆಗಿದೆ ಕರಿಬೇವು. ಸೊ ಅದರಿಂದನೇ ನಾವು ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಕರಿಬೇವು. ಆ ಫ್ರೆಶ್ನೆಸ್, ಆ ಘಮ ತುಂಬ ಚೆನ್ನಾಗಿರುತ್ತೆ. ಆ ಕರಿಬೇವು ಕಿತ್ತರೆ ಕೈಯೆಲ್ಲ ಘಮ್ ಅಂತ ಇರುತ್ತೆ ಕರಿಬೇವಿನ ಸ್ಮೆಲ್ಲು. ಮತ್ತು ಇಲ್ಲಿ ಪಾಟಲ್ಲಿ ಸ್ಪ್ರಿಂಗ್ ಆನಿಯನ್ ಬೆಳ್ತಿದೆ. ಸೊ ನಾವು ಸುಮ್ಮನೆ ಹಾಗೆ ಗೊಬ್ಬರ ಆಗುತ್ತೆ ಅಂತ ಒಂದು ಆನಿಯನ್ ಹಾಕಿದ್ದು ಅಷ್ಟೇ ಆ ಪಾಟಲ್ಲಿ, ಅದು ಹಾಗೆ ಸ್ಪ್ರಿಂಗ್ ಆನಿಯನ್ ಬೆಳ್ಕೊಂಡಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೂ ಗಾರ್ಡನಿಂಗ್ ಮಾಡಬೇಕು ಅಂತ ಅನಿಸ್ತಾ ಇದೆಯಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಗಾರ್ಡನಿಂಗ್ ಮಾಡೋದಕ್ಕೆ ಒಂದು ಜಾಗನೇ ಇರಬೇಕು, ಮರ ಹಾಕಬೇಕು ಅಂತಲೇ ಏನಿಲ್ಲ. 1-2 ಸಣ್ಣ ಫ್ಲವರ್ ಪಾಟ್ ಬೆಳೆದ್ರೂ ತುಂಬ ಖುಷಿ ಅನಿಸುತ್ತೆ ಆ ಫ್ಲವರ್ ಬ್ಲೂಮ್ ಆಗ್ತಾ ಇರೋದನ್ನ ನೋಡಿದ್ರೇ. ಸೊ ಇಲ್ಲಿ ನಮ್ಮದು ಜಾಗ ಇದೆ, ಅದಕ್ಕೆ ನಾವು ಈ ಕರಿಬೇವಿನ ಮರ ಎಲ್ಲ ಹಾಕಿದ್ದೀವಿ. ಇಲ್ಲ ಅಂತಂದ್ರೂ ಪಾಟಲ್ಲೂ ಎಷ್ಟೊಂದು ಗಾರ್ಡನಿಂಗ್ ಮಾಡ್ಬೋದು. ಯಾಕೆಂದ್ರೆ ನೋಡಿ ಇವಾಗ ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಒಂದು ಪಾಟಲ್ಲೇ ಬೆಳೆದಿದ್ದದು. ಸೊ ನೀವು ಮಾಡ್ಬೋದು ಗಾರ್ಡನಿಂಗು. ಇವಾಗ ಇಲ್ಲಿ ನಾನು ಬದನೆಕಾಯಿನೆಲ್ಲ ಕೀಳ್ತಾ ಇದ್ದೀವಿ, ಕಟ್ ಮಾಡ್ತಿದ್ದೀವಿ ನಾನು ನಮ್ಮಮ್ಮ ಸೇರಿ. ಆ್ಯಂಡ್ ಅದರಲ್ಲಿ ಬೆಳೀತಾ ಇರೋದು ಒಂದು ಚಿಕ್ಕ ಬದನೆಕಾಯಿ ನೋಟಿಸ್ ಮಾಡಿದ್ರ, ಅದೂ ಮುಂದೆ ದೊಡ್ಡದಾದ್ಮೇಲೆ ಎಲ್ಲರೂ ಸಾರಿಗೆ ಹಾಕ್ತೀವಿ. ಸೊ ಇವಾಗ ಯಾವುದಾದ್ರು ದೊಡ್ಡದಿದೆ ಅದನ್ನ ಕಿತ್ತು ನಾವಿವಾಗ ವಾಂಗಿಬಾತ್ ರೆಸಿಪಿನ ಮಾಡ್ತಾ ಇದ್ದೀವಿ. ನೋಡಿ ನಾನಿಲ್ಲಿ ಇವಾಗ ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಬದನೆಕಾಯಿ, ಕರಿಬೇವು ಮತ್ತು ಸ್ಪ್ರಿಂಗ್ ಆನಿಯನ್ನ ಯೂಸ್ ಮಾಡಿ ವಾಂಗಿಬಾತ್ ಮಾಡ್ತಾ ಇದ್ದೀವಿ. ಮತ್ತು ಇದು ನಾವು ಬೆಳೆದಿ ಹೂವನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಅಲ್ಲಿ. ಸೊ ಅದನ್ನು ನಾವು ದೇವರಿಗೆ ಇಡ್ತೀವಿ ನೆಕ್ಸ್ಟ್ ಡೇ. ಸೊ ಬನ್ನಿ ವಾಂಗಿಬಾತ್ ಮಾಡೋಣ. ವಾಂಗಿಬಾತ್ ಮಾಡೋಕ್ಕಿಂತ ಮುಂಚೆ ಫ್ಯೂ ಇಂಗ್ರೀಡಿಯೆಂಟ್ಸ್, ಫ್ಯೂ ಥಿಂಗ್ಸ್ನ ನಾವು ಫ್ರೀಯಾಗಿ ಸೆಟ್ ಮಾಡಿ ಇಟ್ಕೊಳ್ಳೋಣ. ಫಸ್ಟ್ ಅದರಲ್ಲಿ ಬಂದು ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಸ್ಲ್ಯಾಬಲ್ಲಿ ಅಸೆಂಬ್ಲ್ ಮಾಡಿಕೊಂಡು ಮತ್ತು ಸ್ವಲ್ಪ ಪ್ರಿಪ್ರೇಷನ್ಸ್ನ ರೆಡಿ ಮಾಡ್ಕೊಳೋದು. ಸೊ ನಾನಿಲ್ಲಿ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ, ಧನಿಯಾ ಪುಡಿ ಆಗಿರಲಿ, ವಾಂಗಿಬಾತ್ ಪುಡಿ ಆಗಿರಲಿ, ಬದನೆಕಾಯಿ ಎಲ್ಲನೂ ಸ್ಲ್ಯಾಬ್ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಅದು ನೆನೆಯೋ ಅಷ್ಟರಲ್ಲಿ ಈ ಬದನೆಕಾಯಿ ಚಾಪಿಂಗು, ಟೊಮೆಟೊ ಚಾಪಿಂಗು ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 5 ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ, ಬಿಳಿ ಬದನೆಕಾಯಿ. ಅದಕ್ಕೆ 4 ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ತೊಗೊತಾ ಇದ್ದೀನಿ. ಹುಣಸೆಹಣ್ಣು ಅಷ್ಟೇ, ಒಂದು ಇಡಿಯಷ್ಟು ಹುಣಸೆಹಣ್ಣ ತೊಗೊಂಡು ಅದನ್ನು ನೀರಲ್ಲಿ ನೆನೆಯಕ್ಕೆ ಬಿಟ್ಟಿದ್ದೀನಿ. ಅಲ್ಲಿ ಬದನೆಕಾಯಿನ ಚಾಪ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ಇಮಿಡಿಯೇಟ್ಲಿ, ಇಲ್ಲ ಅಂತಂದರೆ ಅದು ಕಲರ್ ಆಗುತ್ತೆ. ಸೊ ಅದಕ್ಕೇ ನೀರಲ್ಲಿ ಚಾಪ್ ಮಾಡಿದ ತಕ್ಷಣ ಬದನೆಕಾಯಿನ ನೀರಲ್ಲಿ ನೆನೆಸಿಡ್ಬೇಕು. ಅದಾದಮೇಲೆ ಇಲ್ಲಿ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಆದಮೇಲೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ.
ವಾಂಗಿಬಾತ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದೀವಿ. ಆದ್ರೆ ವಾಂಗಿಬಾತ್ ಗೊಜ್ಜು ಮಾಡಿ ಅದಕ್ಕೆ ಕಲ್ಸೋದಿಕ್ಕೆ ಅನ್ನ ಬೇಕಲ್ಲ. ಸೊ ಅದಕ್ಕೇನೆ ಇಲ್ಲಿ ಸೈಡಲ್ಲಿ ಒಂದು ಪಾವ್ ನಾನು ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ಸೊ ಅನ್ನಕ್ಕೆ ಅಲ್ಲಿ ಇಟ್ಟಿದ್ದಾಯ್ತು, ಅನ್ನ ಆಗ್ತಾ ಇರುತ್ತೆ. ಇಲ್ಲಿ ವಾಂಗಿಬಾತ್ ಗೊಜ್ಜನ್ನ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ. ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ ಹೀಟ್ ಆದ್ಮೇಲೆ ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಅದು ಸಾಸಿವೆ ಅಲ್ಲಿ ಕ್ರ್ಯಾಕಲ್ ಆಗ್ತಾ ಸ್ಟಾರ್ಟ್ ಆದಾಗ ಇಲ್ಲಿ 2 ಸ್ಪೂನ್ಸ್ ಕಡಲೆಬೇಳೆ, 2 ಸ್ಪೂನ್ಸ್ ಉದ್ದಿನ ಬೇಳೆ ಮತ್ತೆ ಹ್ಯಾಂಡ್ಫುಲ್ ಆಫ್ ಕ್ಯಾಶ್ಯೂಸ್ ಹಾಕ್ತಾ ಇದ್ದೀನಿ ನಾನು. ಕ್ಯಾಶ್ಯೂಸ್ ಫ್ರೈ ಆದ್ಮೇಲೆ ನಾವು ಬೆಳೆದಿರೋ ಅಂತ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಅದನ್ನು 2 ಸೆಕೆಂಡ್ಸ್ ಅಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಡ್ರೈ ಸ್ಪೈಸಸ್ ನ ಹಾಕ್ತಾ ಇದ್ದೀನಿ. ಡ್ರೈ ಸ್ಪೈಸಸ್ ಅಲ್ಲಿ 1 ಚಕ್ಕೆ, 2 ಲವಂಗ ಮತ್ತೆ 1 ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಎಣ್ಣೆಲಿ ಫ್ರೈ ಆದಾಗ. ಮತ್ತೆ ನಾನಿಲ್ಲಿ ಕ್ಯಾಪ್ಸಿಕಮ್ ನ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಜೊತೆಗೇನೆ ನಾನು ಮತ್ತೆ ಇಲ್ಲಿ ಬದನೆಕಾಯಿನ ಹಾಕ್ತಾ ಇದ್ದೀನಿ. ಬದನೆಕಾಯಿ ಹಾಕ್ಬೇಕಾದಾಗ ತುಂಬಾ ಹುಷಾರಾಗಿರಿ, ಯಾಕೆಂತಂದ್ರೆ ನಾವು ಅದನ್ನ ನೀರಲ್ಲಿ ನೆನೆಸಿದ್ವಿ, ಅದು ಕಪ್ಪಗಾಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಎಣ್ಣೆಗೆ ಹಾಕಿದ ತಕ್ಷಣ ಒಂದೇ ಸಲ ಸಿಡಿಯುತ್ತೆ. ಸೊ ಕೇರ್ಫುಲ್ ಆಗಿ ಹಾಕಿ ಬದನೆಕಾಯಿ ಹಾಕ್ಬೇಕಾದಾಗ. ನೆಕ್ಸ್ಟ್ ನಾನು ಇದಕ್ಕೆ ಬಟಾಣಿ ಹಾಕ್ತೀನಿ. ನನ್ನ ಹತ್ರ ಫ್ರೆಶ್ ಹಸಿ ಬಟಾಣಿ ಇರಲಿಲ್ಲ, ಸೊ ನಾನು ಓವರ್ ನೈಟ್ ಸೋಕ್ ಮಾಡಿರೋ ಅಂತ ಒಣ ಬಟಾಣಿನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಫ್ರೆಶ್ ಆಗಿ ಸಿಗೋ ಬಟಾಣಿನ ಯೂಸ್ ಮಾಡ್ಬೋದು. ಇಲ್ಲ ಅದು ಸಿಕ್ಕಿಲ್ಲ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಫ್ರೋಸನ್ ಬಟಾಣಿ ಸಿಗುತ್ತೆ, ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಬಟ್ ನಾನು ಇಲ್ಲಿ ನೆನ್ಸಿಕ್ಕಿರೋ ಅಂತ ಬಟಾಣಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಅದನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. 1 2 3 4 ಅದನ್ನ ಬ್ರೇಕ್ ಮಾಡಿ ಹಾಕೋತಾ ಇದ್ದೀನಿ. ಜಸ್ಟ್ ದಟ್ ಒಂದು ಒಳ್ಳೆ ಕಲರ್ಫುಲ್ ಲುಕ್ ಕೊಡುತ್ತೆ. ಜೊತೆಗೆ ಇಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ಸ್, ನಾವು ಬೆಳೆದಿರೋಂಥ ಸ್ಪ್ರಿಂಗ್ ಆನಿಯನ್ಸ್ ಸಹ ಇಲ್ಲಿ ಹಾಕೋತಾ ಇದ್ದೀನಿ. ಈ ಕ್ಯಾಶು ಆಗಿರ್ಲಿ ಅಥವಾ ಕ್ಯಾಪ್ಸಿಕಮ್ ಆಗಿರ್ಲಿ, ಈ ಸ್ಪ್ರಿಂಗ್ ಆನಿಯನ್ ಆಗಿರ್ಲಿ, ಅದೆಲ್ಲ ಕಂಪಲ್ಸರಿ ಇಲ್ಲ, ಅದು ಆಪ್ಷನಲ್ ಆಗಿದೆ. ನಮ್ಗೆ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೋಸ್ಕರ ಅದನ್ನೆಲ್ಲ ಆಡ್ ಮಾಡ್ತಾ ಇದ್ದೀವಿ. ಅದು ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತ ಅಂದ್ರೂ ನಡೆಯುತ್ತೆ. ಬಟ್ ಮಿಕ್ಕಿದ್ದು ಟೊಮೆಟೊ ಆಗಿರ್ಲಿ, ಬೇರೆ ಐಟಮ್ಸ್ ಆಗಿರ್ಲಿ, ಅದು ಕಂಪಲ್ಸರಿ ಹಾಕಿ. ಅದು ವಾಂಗಿಬಾತ್ ರೆಸಿಪಿಗೆ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ತಟ್ಟೆ ಕ್ಲೋಸ್ ಮಾಡಿ ಅದಕ್ಕೆ ಬಿಟ್ಬಿಡಿ. ಸೊ ದಟ್ ಟೊಮೆಟೊದಲ್ಲಿರೋ ಜ್ಯೂಸಿನೆಸ್, ಬದನೆಕಾಯಲ್ಲಿರೋ ಜ್ಯೂಸಿನೆಸ್ ಎಲ್ಲನೂ ಸೇರಿ ಒಳ್ಳೆ ಫ್ಲೇವರ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಸ್ವಲ್ಪ ತಾದ್ಮೇಲೆ ತಟ್ಟೆ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಸ್ವಲ್ಪ ನಾವು ನೆನ್ಸ್ಕೊಂಡಿರೋ ಹುಣಸೆಹಣ್ಣು ಇತ್ತಲ್ಲ, ಅದನ್ನ ಕಿವುಚಿ ಅದ್ರ ರಸ ಹಾಕಿದ್ದೀನಿ. ಅದಾದ್ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಆಫ್ ಉಪ್ಪು ಹಾಕಿದ್ದೀನಿ. ಅದಾದ್ಮೇಲೆ 2 ಟೇಬಲ್ ಸ್ಪೂನ್ ಆಫ್ ವಾಂಗಿಬಾತ್ ಪುಡಿ, 2 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪುಡಿ ಹಾಕಿದ್ದೀನಿ ನಾನಿಲ್ಲಿ. ಅದ ನಂತರ ಒಣ ಕೊಬ್ಬರಿ ಪುಡಿ, ಅರೌಂಡ್ ನಾನಿಲ್ಲಿ 4 to 5 ಸ್ಪೂನ್ಸ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೋತೀನಿ. ಸೊ ಇದೆಲ್ಲಾನು ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಣ ಕೊಬ್ಬರಿ ಪುಡಿನೂ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮ್ ಒಣ ಕೊಬ್ಬರಿ ಪುಡಿ ಹಾಕಿಲ್ಲ ಅಂತಂದ್ರೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅನ್ಸ್ತಾ ಇರುತ್ತೆ. ನೀವ್ ಹಾಕಲ್ಲ ಅಂತಂದ್ರೆ ಒಂದ್ಸಲ ಹಾಕಿ ನೋಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದು ಮಸಾಲಾನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದನ್ನ. ಸೊ ದಟ್ ಎಲ್ಲಾ ಫ್ಲೇವರ್ಸು, ಎಲ್ಲ ಉಪ್ಪು ಖಾರ ಎಲ್ಲಾನು ಹಿಡಿಲಿ, ಒಳ್ಳೆ ಟೇಸ್ಟ್ ಕೊಡ್ಲಿ ಅಂತ. ಸೊ ತಟ್ಟೆ ಮುಚ್ಚಿಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಸೊ ಇಲ್ಲಿ ನೋಡಿ ಎಷ್ಟು ಫ್ಲೇವರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇದು ವಾಂಗಿಬಾತ್ ಗೊಜ್ಜು. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಬೆರ್ತಿದೆ, ಚೆನ್ನಾಗಿ ಹಿಡ್ದಿದೆ. ಇನ್ನೇನು ಅನ್ನನೂ ರೆಡಿ ಆಗಿದೆ. ಒಂದು ಸಪ್ರೇಟ್ ಬೌಲಲ್ಲಿ ಅನ್ನ ತಗೊಳ್ಳಿ, ಎಷ್ಟು ಬೇಕಷ್ಟು ಗೊಜ್ಜು ತಗೊಳ್ಳಿ, ಮಿಕ್ಸ್ ಮಾಡಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಫೇವ್ರೆಟ್ ತಟ್ಟೆ ಡಿಶ್ಶಿಗೆ ಸರ್ವ್ ಮಾಡಿಕೊಂಡು ಎಮ್ಮಿ ಟೇಸ್ಟಿ, ತುಂಬಾ ಫ್ಲೇವರ್ಫುಲ್ ಆಗಿರುವಂತ ವಾಂಗಿಬಾತ್ನ ತಿನ್ನಿ, ಎಂಜಾಯ್ ಮಾಡಿ. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಮಾಡಿ ತಿನ್ನಿ, ಹೇಗ್ ಬಂತು ಅಂತ ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಕೊನೆವರೆಗೂ ನೋಡಿದೀರಾ ಅಂದ್ರೆ ಇಷ್ಟ ಆಗಿದೆ ಅಂತಾನೆ ಅನ್ಕೋತೀನಿ. ನೀವಿನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.